ಆಧ್ಯಾತ್ಮದ ಪ್ರವಚನ ನೀಡತಕ್ಕಂಥ ಮಾತಾಜಿಯವರಿಗೂ ಕೂಡ ಹೇಳಿದ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತ ಸಂದೋಹವೇ ಆಗುತ್ತಾ ಎಂದರು. ಈಗಾಗಲೇ ಮಾತಾಜಿಯವರು ಬಹಳ ಅರ್ಥಪೂರ್ಣವಾಗಿರತಕ್ಕಂಥ ಮನುಷ್ಯ ಈ ವಿಶೇಷಗಳಿಗೆ ಹೇಗೆ ಭಾಗಿಯಾಗ್ತಾನೆ, ಅವುಗಳಿಂದ ಮನುಷ್ಯನ ಅಧೋಗತಿ ಹೇಗಾಗತ್ತೆ, ಆ ವಿಷಯಗಳಿಂದ ನಿರ್ಲಿಪ್ತ ಭಾವವನ್ನು ತಾಳಬೇಕಾದರೆ ಯಾವ ಮಾರ್ಗವನ್ನು ನಾವು ಅನುಸರಿಸಬೇಕು ಅನ್ನುವಂಥ ವಿಚಾರವಾಗಿ ಎಲ್ಲ ಶರಣರ, ಸಂತರ, ಸದ್ಗುರುಗಳ ಸಂದೇಶದೊಂದಿಗೆ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರವಚನವನ್ನು ಮಾಡ್ತಾ ಬಂದಿದ್ದಾರೆ. ನೀವೆಲ್ಲ ಆಲಿಸ್ತಾ ಬಂದಿದ್ದೀರಿ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ಒಂದು ಅನುಭವದ ನುಡಿಯೊಳಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತನ್ನೇನನ್ನು ಬರೀತಾರೆ. ಪರಮ ಸುಖ ತನ್ನೊಳಗಿರಿತು, ಪರಮ ಸುಖ ತನ್ನೊಳಗಿರಿದು ಅಲ್ಪ ಸುಖಕ್ಕೆ ಆಶೆ ಪಡುವ ಅಜ್ಞಾನಿಗಳ ಏನೆಂಬೆನೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎನ್ನುವಂಥ ಮಾತನ್ನು ಬರೀತಾರೆ. ಪ್ರತಿಯೊಬ್ಬ ಮನುಷ್ಯನ ಬದುಕಿನೊಳಗೆ ಭಗವಂತ ಪರಮ ಸುಖವನ್ನು ಇಟ್ಟು ಕಳಿಸಿದ್ದಾನೆ. ಯತಿಗಳಿಗಷ್ಟೇ ಪರಮ ಸುಖ ಇದೆ, ಪಾಮರರಿಗೆ ಪರಮ ಸುಖ ಇಲ್ಲ ಅಂತಲ್ಲ. ಭಗವಂತ ಎಲ್ಲರಿಗೂ ಕೂಡ ಎಲ್ಲರೂ ಸಮಾನವಾಗಿ ಆತನ ಮನುಷ್ಯನೊಳಗೆ ಪರಮ ಸುಖವನ್ನು ಇಟ್ಟು ಕಳಿಸಿದ್ದಾನೆ. ಆದರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ತನ್ನೊಳಗಿರ್ತಕ್ಕಂಥ ಪರಮ ಸುಖವನ್ನೇ ಮರೆತು ಅಲ್ಪವಾಗಿರ್ತಕ್ಕಂಥ ಒಂದಿಷ್ಟು ಕ್ಷಣಿಕವಾಗಿರತಕ್ಕಂಥ ಆಶೆಗಳಿಗೆ ಬಲಿಯಾಗ್ತಾ ಇದ್ದಾನೆ. ಆ ಆಶೆಗಳಿಂದ ದೊರಕುವಂಥ ಕಷ್ಟ, ನಷ್ಟ, ದುಃಖ, ದುರ್ಮಾನಗಳಿಗೆ ಬಲಿಯಾಗಿ ಬದುಕಿನೊಳಗೆ ತೊಂದರೆಗಳನ್ನೇ ಅನುಭವಿಸ್ತಾನೆ, ಅಶಾಂತಿಯನ್ನೇ ಅನುಭವಿಸ್ತಾನೆ, ದುಃಖವನ್ನೇ ಅನುಭವಿಸ್ತಾನೆ. ಆದರೆ ಪರಮ ಸುಖವನ್ನು ಕಾಣ್ತಾ ಇಲ್ಲ. ಅದು ಏಕೆ ಅಂದರೆ ಅಲ್ಲಿ ಅಜ್ಞಾನ, ಮನುಷ್ಯನ ಅಜ್ಞಾನ. ಭಗವಂತ ತನ್ನೊಳಗಿರ್ತಕ್ಕಂಥ ಆನಂದವನ್ನು ಅನುಭವಿಸದೆ ಆ ಆನಂದವನ್ನು ಮನುಷ್ಯ ಹೊರಗಡೆ ಜಗತ್ತಿನೊಳಗೆ ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಸಿದ್ಧಲಿಂಗ ಯತಿಗಳವರಿಗೆ ಒಂದು ವಚನದ ಒಂದು ಸಾಲು ಇವತ್ತು ನೀವು ಏನದ ಈ ವೇದಿಕೆಗೆ ಇಟ್ಟಿರ್ತಕ್ಕಂಥ ವಿಷಯಕ್ಕೆ ಪೂರಕವಾಗಿ ಇರುವಂತಹದ್ದು ಇದೆ. ಭಾವ ಒಂದೇ, ಹೇಳುವ ಶೈಲಿ ಬೇರೆ ಅಷ್ಟೇ. ಇವತ್ತು ನೀವು ವೇದಿಕೆಗೆ ಬಳಸಿಕೊಂಡಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳ ಒಂದು ಪದ್ಯದ ಒಂದು ಪಲ್ಲವಿ, ಒಂದು ಲೈನ್ ಇಟ್ಟಿದ್ದೇವೆ. ಬಿಡಬೇಕು ಬಲು ಹಿಂದೆ ಬರೆದೆ
ತಣ್ಣೀರವ ಕೆಡಿಸುವ ಕಾಮವೇದನು ಕಂಡ ಯೋಗಿ ಎನ್ನುವಂಥ ಮಾತನ್ನು ಇವತ್ತಿಟ್ಟೇವೆ. ಇಲ್ಲಿ ನಿಜಗುಣ ಶಿವಯೋಗಿಗಳು ಎರಡು ಪದಗಳನ್ನಿಲ್ಲದ ಬಳಕೆ ಮಾಡಿದ್ದಾರೆ, ಬಹಳ ಅರ್ಥಪೂರ್ಣವಾಗಿಲ್ಲದ ಬಳಕೆ ಮಾಡಿದ್ದಾರೆ. ತಣ್ಣೀರವ, ಇನ್ನೊಂದು ಕಾಮ. ಇವು ಎರಡು ಪದಗಳನ್ನು ತಮ್ಮ ಪದ್ಯದೊಳಗೆ ಇಲ್ಲಿ ಬಳಕೆ ಮಾಡಿದ್ದಾರೆ. ತಣ್ಣೀರು ಅನ್ನುವಂಥದ್ದು ಅದರ ಅರ್ಥ ತನ್ನ ಸ್ವಸ್ವರೂಪಾನಂದ. ಭಗವಂತ ಏನು ಇಟ್ಟು ಕಳಿಸಿದನಲ್ಲ ಆ ಆನಂದ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಆ ಆನಂದವನ್ನು ಅದನ್ನು ಕೆಡಿಸಲಿಕ್ಕೆ ಒಂದಿಷ್ಟು ಕಾಮಗಳು, ಅಂದರೆ ಆಶೆಗಳು, ಆಕಾಂಕ್ಷೆಗಳು, ಇಚ್ಛೆಗಳು, ಅಪೇಕ್ಷೆಗಳು, ಇವುಗಳಿಂದ ಮನುಷ್ಯ ಆ ಆನಂದವನ್ನು, ತನ್ನ ಸ್ವರೂಪಾನಂದವನ್ನು ತಾನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಯೋಗಿಯಾದಂಥವನು, ಯೋಗಿ, ತ್ಯಾಗಿ, ಸಿದ್ಧಪುರುಷ, ಮಹಾತ್ಮ, ಶರಣ, ಸಂತ, ಇವರೆಲ್ಲ ಏನು ಮಾಡಬೇಕು? ಬಲು ಹಿಂದೆನೇ ಇಂಥವನ್ನೆಲ್ಲ ಬಿಡಬೇಕು. ಬಹಳ ಹಿಂದೆನೇ ಇವನ್ನ ಬಿಟ್ಟುಕೊಂಡು ತಮ್ಮ ಸಾಧನೆಯನ್ನ, ತಪಸ್ಸನ್ನ ಮಾಡ್ತಾ ಬಂದರೆ ಅವರಿಗೆ ಭಗವಂತನ ದರ್ಶನ ಆಗ್ತದೆ. ಇಲ್ಲದೆ ಹೋದರೆ ಅವುಗಳ ಜೊತೆಗೂಡಿಕೊಂಡು ಏನದವರು ತಮ್ಮ ಸಾಧನೆಗಳನ್ನು ಮಾಡಿದ್ರೆ ಭಗವಂತನ ದರ್ಶನ ಸಿಗೋದಿಲ್ಲ, ಅವರಿಗೆ ನೆಮ್ಮದಿನೂ ಸಿಗೋದಿಲ್ಲ, ಮನಸ್ಸಿಗೆ ಶಾಂತಿನೂ ಇರೋದಿಲ್ಲ. ಇಲ್ಲಿ ಒಂದನ್ನು ನಾವು ಗಮನಿಸಬೇಕಾಗ್ತದೆ. ಮನುಷ್ಯನಿಗೆ ಒಂದಿಷ್ಟು ಅಪೇಕ್ಷೆಗಳಾಗ್ತವೆ. ಸಾಮಾನ್ಯವಾಗಿ ಈ ಹೊರ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಿದಾಗ ಏನು ಐದು ಇಂದ್ರಿಯಗಳಿದಾವಲ್ಲ, ಅವುಗಳು ಒಂದೊಂದು ಇಂದ್ರಿಯಗಳು ಒಂದೊಂದು ರೀತಿಯ ಅಪೇಕ್ಷೆಗಳನ್ನು ಬಯಸ್ತವೆ. ಹಾಗೆ ಬಯಸಿದಾಗೆ ಮನುಷ್ಯನಿಗೆ ಮನಸ್ಸಿನೊಳಗೆ ಒಂದು ರೀತಿ ಆಶೆ ಇಟ್ಕೊಳ್ತದೆ, ಅದನ್ನು ನಾನು ಪಡ್ಕೋಬೇಕು ಅಂತ. ಯಾವಾಗ ಮನುಷ್ಯನಲ್ಲಿ ಆ ಆಶೆ ಉತ್ಪನ್ನವಾಗ್ತದೆ ಅಲ್ಲಿ ವೃತ್ತಿ ರಜೋಗುಣವಾಗುತ್ತೆ. ನನಗೆ ಬೇಕು, ಅದನ್ನು ಪಡ್ಕೋಬೇಕು ಅನ್ನುವಂಥ ಭಾವ ಬಂದಾಗ ವೃತ್ತಿ ಅಲ್ಲಿ ರಜೋಗುಣವಾಗ್ತದೆ. ಆ ವಸ್ತು ನಿನಗೆ ಏನಾದ ಪ್ರಾಪ್ತವಾಯಿತು ಅಂತಂದ್ರೆ, ದೊರೆಯಿತು ಅಂತಂದ್ರೆ ಅದೇ ವೃತ್ತಿಯಲ್ಲಿ ಸತ್ವಾಕಾರ ಆಗ್ತದೆ. ಯಾವಾಗ ವ್ಯಕ್ತಿಯಲ್ಲಿ ವೃತ್ತಿ ಸತ್ವಾಕಾರ ಆಗ್ತದೆ ಅವಾಗೆ ಆ ಮನುಷ್ಯನಲ್ಲಿರ್ತಕ್ಕಂಥ ಆತ್ಮದ ಪ್ರತಿಬಿಂಬ ಅದರ ಮೇಲೆ ಬೀಳುತ್ತದೆ. ಬಿದ್ದಾಗ ಅವನಿಗೆ ಆನಂದ ಪ್ರಾಪ್ತವಾಗ್ತದೆ. ಆನಂದ ಪ್ರಾಪ್ತ ಆತು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಏನ್ ಭಾವಿಸ್ಕೊಳ್ತಾನೆ? ನನಗೆ ದೊರೆತಿರ್ತಕ್ಕಂಥ ಆನಂದ, ಸಂತೋಷ, ಸುಖ ಇದು ಈ ವಸ್ತುವಿನಲ್ಲಿದೆ, ಸಿಗ್ತಾ ಇದೆ ಅಂತ ಭಾವಿಸ್ತಾನೆ. ವಾಸ್ತವವಾಗಿ ಆ ಆನಂದ ವಸ್ತುವಿನಿಂದ ಬಂದಿರುವಂತಹದ್ದಲ್ಲ, ಅದು ತನ್ನಲ್ಲೇ ಇರ್ತಕ್ಕಂಥದ್ದು. ಅದು ಆ ಆನಂದ ತನ್ನಲ್ಲೇ ಇರ್ತಕ್ಕಂಥದ್ದು. ಆದರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಏನ್ ಭಾವಿಸ್ಕೊಳ್ತಾನೆ? ಈ ವಸ್ತುಗಳಿಂದ ನನಗೆ ಆನಂದ ಪ್ರಾಪ್ತಿಯಾಗಿದೆ. ಒಂದು ಸಣ್ಣ ನಾವು ಉದಾಹರಣೆ ನೋಡೋದಾದ್ರೆ, ಒಂದು ನಾಯಿ ಬಾಯಿಯೊಳಗೆ ಒಂದು ಮಾಂಸದ ತುಂಡವನ್ನು ಹಿಡ್ಕೊಂಡು ಹೋಗ್ತಾ ಇತ್ತು. ಅದು ನದಿ ಪಕ್ಕದೊಳಗೆ ಹೋಗ್ತಾ ಇತ್ತು. ಹೋಗುವ ಸಂದರ್ಭದೊಳಗೆ ಆ ನಾಯಿಯ ಪ್ರತಿಬಿಂಬ ನೀರಿನೊಳಗೆ ಬಿತ್ತು ಮುಖ.
ಆ ಪ್ರತಿಬಿಂಬ ಬಿದ್ದಾಗೆ ನೀರಿನೊಳಗೆ ಕಾಣ್ತು, ಇನ್ನೊಂದು ನಾಯಿ ಬಾಯಿಯೊಳಗೆ ಮಾಂಸದ ತುಂಡವನ್ನು ಹಿಡ್ಕೊಂಡಾಗೆ ಕಾಣ್ತದೆ. ಕಂಡಾಗ ಈ ನಾಯಿ ಆಲೋಚನೆ ಮಾಡ್ತದೆ, ವಾಸ್ತವವಾಗಿ ಇದ್ರ ಬಾಯಿಯೊಳಗೆ ಮಾಂಸದ ತುಂಡ ಇದೆ. ನೀರಿನಲ್ಲಿರ್ತಕ್ಕಂತಹ ಪ್ರತಿಬಿಂಬವನ್ನು ನೋಡಿ ಇದೇನು ಅನ್ಕೊಳುತ್ತೆ, ಅಲ್ಲಿ ಒಂದು ಮಾಂಸದ ತುಂಡದ, ಅದನ್ನೊಂದು ನಾನು ಕಸಬಬೇಕು ಅನ್ನುವಂಥ ಅಪೇಕ್ಷೆ ಆಗ್ತದೆ. ಅಪೇಕ್ಷೆ ಆದಾಗ ಏನು ಮಾಡ್ತದೆ, ಅದನ್ನು ತಗೊಳ್ಳೋಕೆ ಏನದ ಬಾಯಿ ತೆಗಿತದ. ಬಾಯಿ ತೆಗೆದಾಗ ತನ್ನ ಬಾಯಿಯೊಳಗಿರ್ತಕ್ಕಂಥ ಮಾಂಸದ ತುಂಡು ಕೂಡ ನೀರಿನೊಳಗೆ ಬಿದ್ದು ಹೋಗ್ತದೆ. ತನ್ನಲ್ಲಿರ್ತಕ್ಕಂಥ ಒಂದು ಮಾಂಸದ ತುಂಡು ಇದು ನನ್ನ ಹತ್ರ ಇದೆ ಅನ್ನುವಂಥ ಭಾವ ಇಲ್ಲದೆ ಆ ಮಾಂಸದ ತುಂಡು ಕೂಡ ಏನದ ನಾನು ತಗೋಬೇಕು ಅನ್ನುವಂಥ ಅಪೇಕ್ಷೆಯನ್ನು ಪಟ್ಕೊಳ್ತದಲ್ಲ, ಪಟ್ಕೊಂಡಾಗ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ತನ್ನಲ್ಲಿರ್ತಕ್ಕಂಥ ಮಾಂಸದ ತುಂಡವನ್ನು ಕೂಡ ಏನದ ಕಳ್ಕೋಬೇಕಾಗ್ತದೆ. ಹಾಗೆ ವಿಷಯಗಳಿಂದ ಬಂದಿರತಕ್ಕಂಥ ಈ ಆನಂದ ಆತ್ಮದಲ್ಲಿರ್ತಕ್ಕಂಥ ತನ್ನ ಆನಂದವನ್ನೇ ತಾನೇಳದ ಕಳೆದುಕೊಳ್ತದೆ, ಜೊತೆಗೆ ವಿಷಯಗಳಿಂದ ಆನಂದವನ್ನು ಕಳೆದುಕೊಳ್ತದೆ. ಕೊನೆಗೆ ದುಃಖ ತಪ್ತನಾಗಿ ಮನುಷ್ಯ ಉಳಿತಾನೆ. ಒಂದನ್ನು ನಾವು ಆಲೋಚನೆ ಮಾಡಬಹುದು, ಈಗ ವಿಷಯಗಳಲ್ಲೇ ಆನಂದ ಇದೆ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನು ಅನ್ಕೊಳ್ರಿ ನೀವು, ಆ ವಸ್ತುಗಳಲ್ಲೇ ನಿಮ್ಗೆ ಸುಖ ಇದೆ, ಸಂತೋಷ ಇದೆ ಅನ್ನುವಂಥ ಭಾವ ನಿಮಗಿದ್ರೆ ಎಲ್ಲರಿಗೆ ಅನಿಸುತ್ತೆ, ಏನಾದರೂ ಒಂದು ವಸ್ತುಗಳನ್ನು ಬಹಳ ವರ್ಷದಿಂದ ನೀವು ಮಾಡಬೇಕಾಗಿತ್ತು, ತಗೋಬೇಕಾಗಿತ್ತು ಅನಿಸುತ್ತು ಅಂತಂದ್ರೆ ಆಗದೇ ಇರುವಂಥ ಸಂದರ್ಭದಲ್ಲಿ ಯಾವಾಗೂ ಒಂದು ಸಂದರ್ಭದೊಳಗೆ ನೀವು ಅದನ್ನು ತಗೊಳ್ತೀರಿ. ತಗೊಂಡ ಮೇಲೆ ನಿಮಗೆ ಅಂತ ಬಹಳ ಖುಷಿ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಆದ್ರೆ ಆ ಸಂತೋಷ ಎಷ್ಟು ದಿನ ಇರ್ತದೆ? ವಸ್ತು ನಿಮ್ಮೊಳಗೆ ಇರುತ್ತೆ, ನಿಮ್ಮ ಮನೆಯೊಳಗೆ ಇರುತ್ತೆ. ಅದು ನೀವು ತಂದಿರ್ತಕ್ಕಂಥ ಖುಷಿಯಿಂದ ಸಂತೋಷದಿಂದ ತಂದಿರ್ತಕ್ಕಂಥ ವಸ್ತು ನಿಮ್ಮ ಮನೆಯೊಳಗೆ ಇರುತ್ತೆ. ಪ್ರಾರಂಭದೊಳಗೆ ತಂದಿರ್ತಕ್ಕಂಥ ಸಮಯದೊಳಗೆ ಆ ವಸ್ತುವನ್ನು ನೋಡಿ ಬಹಳ ಆನಂದದಿಂದ ಸಂತೋಷದಿಂದ ನೀವು ಆ ವಸ್ತುಗಳನ್ನು ಇಡ್ತೀರಿ. ಆದರೆ ಅದೇ ಆನಂದ ಎಷ್ಟು ದಿನ ಇರ್ತದೆ? ಸುಮಾರು 20 ವರ್ಷ ನಿಮ್ಮ ಮನೆಯೊಳಗೆ ಅದೇ ವಸ್ತು ಇತ್ತಂದ್ರೆ ಮೊದಲಿದ್ದಿರ್ತಕ್ಕಂಥ ಆನಂದ ಈಗಿರೋದಿಲ್ಲ. ಇರ್ತದನು? 1 ದಿನ 2 ದಿನ, ಭಾಳ ಆದರೆ 5 ದಿನ ಇರ್ತದೆ. 3ನೇ ದಿನಕ್ಕೆ ಸಿಗೋದಿಲ್ಲ. ಹೊಸದಾಗಿ ಮದುವೆ ಮಾಡಿಕೊಂಡಾಗ ಬಹಳ ಆನಂದ ಇರ್ತದೆ, ಹೌದು. ಪದೇ ಪದೇ ಹೆಂಡತಿ ಮಗ ನೋಡ್ಬೇಕು ಅನಿಸ್ತದಿಲ್ಲ. ಮದುಮಗಾಗಿ ಸ್ಟೇಜ್ನೊಳಗೆ ಕೂತಾಗ ನೋಡ್ಬೇಕು, ಪದೇ ಪದೇ ನೋಡ್ಬೇಕು ಹೆಂಗದಾಳ ಏನಂತಾರ. ಆದ್ರೆ ಅದೇ ಮನ್ಯಾಗ ಬಂದಾಗ ಮಕ ನೋಡೋದಿರಲಿ, ಮನೆಗೆ ಬರೋದೇ ವಜ್ಜಾಗಿರ್ತದೆ. ಮತ್ತು ಅವಾಗಿರುವಂತಹ ಆನಂದ ನೆಮ್ಮದಿ ಈಗ ಯಾಕಿರ್ಲಿಲ್ಲ? ಹಂಗಾರೆ ಅವಾಗಿನ ಹೆಂಡತಿ ಬೇರೆನೋ, ಈಗಿನ ಹೆಂಡತಿ ಬೇರೆನೋ? ಅವಾಗೂ ಆ ಎಮ್ಮನೆ ಇದ್ದಾಳೆ, ಇವಾಗೂ ಮನೆಯೊಳಗೆ ಆ ಎಮ್ಮನೆ ಇದ್ದಾಳೆ. ಆದರೆ ನಿನ್ನಲ್ಲಿರ್ತಕ್ಕಂಥ ಭಾವ ಬದಲಾಗ್ಯದ, ಮನಸ್ಸು ಬದಲಾಗ್ಯದ. ಅವಾಗ ಆ ಎಮ್ಮನ್ನು ನೋಡೋದಕ್ಕಲ್ಲಿ ನಿನ್ನಲ್ಲಿ ಆನಂದ ಉಂಟಾಗಿತ್ತು, ಇವಾಗ ಆ ಎಮ್ಮನ್ನು ನೋಡೋದ ಕೂಡಲೇ ದ್ವೇಷ ಉಂಟಾಗ್ಯದ, ಹೌದಲ್ಲ? ಹಾಗಾಗಿ ಹೊರಗಿನ ವಸ್ತುಗಳಲ್ಲಿ ಏನದ ಸುಖ ಇಲ್ಲ, ಆನಂದ ಇಲ್ಲ. ಅವೆಲ್ಲವೂ ಕೂಡ ಭಗವಂತ ನಮ್ಮೊಳಗೆ ಇಟ್ಟಾನ. ನಮ್ಮೊಳಗಿರ್ತಕ್ಕಂಥ ಸುಖವನ್ನ ಆನಂದವನ್ನು ನಾವು ನೋಡದೆ ಹೊರಗಿನ ವಸ್ತುಗಳಲ್ಲಿ ಹೊರಗಿರ್ತಕ್ಕಂಥ ಇಂದ್ರಿಯಗಳ ಒಂದು ನೋಡಿರ್ತಕ್ಕಂಥ ವಿಷಯಗಳಲ್ಲಿ ಏನದ ನಾವು ಅದನ್ನು ಹುಡುಕಾಕೊಂಡಿರೋದರಿಂದ ನಮಗೆ ಆನಂದ, ಸಂತೋಷ, ನೆಮ್ಮದಿ ಇಲ್ಲ. ಅದಕ್ಕೆ ನಿಜಗುಣ ಶಿವಗಳು ಹೇಳಿದರು, ನಿನ್ನ ಸ್ವಸ್ವರೂಪಾನಂದ ನಿನ್ನಲ್ಲೇ ಐತಿ. ಅದನ್ನು ಪಡ್ಕೋಬೇಕಾಗಿರ್ತಕ್ಕಂಥ ಈ ಕಾಮಾದಿ ಇಚ್ಛೆಗಳೇನಿದಾವಲ್ಲ, ಬಯಕೆಗಳೇನಿದಾವಲ್ಲ, ಅವೆಲ್ಲವನ್ನು ನೀನು ಭಾಳ ಹಿಂದೆ ಬಿಟ್ಟಿ ಅಂತಂದ್ರೆ ಅವಾಗ ನಿನ್ನಲ್ಲಿರ್ತಕ್ಕಂಥ ನಿಜವಾದ ಆನಂದವನ್ನು, ನಿನ್ನ ಆತ್ಮದ ಅರಿವು ನಿನಗಾಗ್ತದೆ, ಭಗವಂತನ ಅರಿವು ನಿನಗಾಗ್ತದೆ. ಅವಾಗ ನೀನೇನದ ಪರಮ ಸುಖಿ ಆಗ್ತೀಯ. ಬರೀ ಪರಮ ಸುಖಿ ಅಂತ ವಸ್ತುಗಳಿದ್ದರೆ ಏನದ ಪರಮ ಸುಖಿ ಆಗೋದಿಲ್ಲ. ಪರಮ ಸುಖಿ ಆಗಬೇಕಾದರೆ ತನ್ನಲ್ಲಿರ್ತಕ್ಕಂಥ ಸ್ವರೂಪವನ್ನು ತಾನು ತಿಳ್ಕೊಂಡಾಗ ಪರಮ ಸುಖಿ ಆಗ್ತಾನೆ. ಒಂದು ಉದಾಹರಣೆ ನಾವು ನೋಡೋದಾದ್ರೆ, ಒಂದು ಊರೊಳಗೆ ಸುಂದರ ಎಂಬತಕ್ಕಂಥ ವ್ಯಕ್ತಿ, ಹಳ್ಳಿ ಒಳಗೆ ಬಹಳ ಒಳ್ಳೆಯ ವ್ಯಕ್ತಿ, ಪರೋಪಕಾರಿ, ದೈವ ಭಕ್ತಿ. ಆದರೆ
ಅವನು ಭಿಕ್ಷೆಯನ್ನು ಬೇಡಿಕೊಂಡು ತನ್ನ ಬದುಕನ್ನು ಸಾಗಿಸ್ತಿದ್ದ. ಆರ್ಥಿಕವಾಗಿ ಏನಿರಲಿಲ್ಲ ಆತಗೆ. ಒಂದು ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆಯನ್ನು ಬೇಡಿಕೊಂಡು ತನ್ನ ಬದುಕನ್ನು ಸಾಗಿಸ್ತಿದ್ದ. ತಾನು ಬೇಡುವ ವೃತ್ತಿ ಭಿಕ್ಷದೇ ಆದರೂ ಕೂಡ ಆತ ಪರೋಪಕಾರಿ. ಬಂದಿರತಕ್ಕಂಥ ತಿಳ್ಕೋಬೇಕಂತ ತಿಳ್ಕೊಂಡು ಒಂದು ದಿನ ದೇವಸ್ಥಾನಕ್ಕೆ ಬರುವಂತಹ ಶ್ರೀಮಂತನನ್ನು ಪ್ರಶ್ನೆ ಮಾಡ್ತಾನೆ. ನೀವು ಬಹಳ ಸುಖವಾಗಿರ್ಬೇಕಲ್ಲ, ನಿಮ್ಮ ಬದುಕು ಬಹಳ ಚಂದ ಇರಬೇಕಲ್ಲ, ಆನಂದವಾಗಿರ್ಬೇಕಲ್ಲ ನಿಮ್ಮ ಬದುಕು ಜೀವನ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ಅವನು ಶ್ರೀಮಂತ, ನನಗೇನು ಸಂಪತ್ತು ಸಾಕಷ್ಟದ, ಸಾಕಷ್ಟು ಸಂಪತ್ತದ, ಆದ್ರೆ ನನಗೆ ಸುಖ ಇಲ್ಲ. ಯಾಕ ಅಂತ ಕೇಳಿದ. ನನಗೆ ಸಂಪತ್ತದ, ಎಲ್ಲ ಅದ, ಐಶ್ವರ್ಯದ ಎಲ್ಲ ಅದ, ಆದ್ರೆ ಅದರ ಅನುಭವಿಸೋದೇ ಕೇಳಿದ್ರೆ ನನಗೆ ಮಕ್ಕಳೇ ಇಲ್ಲ. ಸಂಪತ್ತದ ಎಲ್ಲ ಆದ ಕರೆ ಅದನ್ನು ಮುಂದೆ ಅನುಭವಿಸುವಂತಹ ಸಂಪತ್ತನ್ನು ಅನುಭವಿಸುವಂತ ನನ್ನ ಮಕ್ಕಳಿಲ್ಲಲ್ಲ, ಆ ಮಕ್ಕಳಿಗೋಸ್ಕರವಾಗಿ ನನ್ನ ಮನಸ್ಸಿನೊಳಗೆ ಕೊರಗದ